ಫಸ್ಟ್ ಬಂದಾಗ ನಾವು 2 ವೀಲರ್ ಅಲ್ಲಿ ಬಂದಿದ್ವಿ, ಈಗ 4 ವೀಲರ್ ಕಾರಲ್ಲಿ ಬಂದಿದ್ದೀವಿ, ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ. ಈಗ ಅರ್ಧ ದಾರಿಯಲ್ಲಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಏನ್ ಅನ್ಕೊಂಡಿದ್ನೋ ಅದು ನಂಗೆ ಕಾಲ್ ಬಂತು. ಒಂದು ಅಕ್ಷರ ನೆಲಗಿ ಮೇಲೆ ಬರೆಯೋಕೆ 1 ರೂಪಾಯಿನೂ ಏನೋ ತಗೊಳಲ್ಲ. ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿದ್ವಿ ಅದೇ ಹೇಳಿದ್ರು, ನಮ್ಗೆ ಅದೇ ತರನೂ ಆಗ್ತು. ಹಾ, ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಹೌದು ಸರ್, 100% ಟ್ರೂತ್ ಆಗಿ ಹೇಳಿದ್ರು. ಹಾ, ಅಂದ್ರೆ ಏನ್ ಹೇಳ್ತೀರಾ ಬರವಣಿಗೆ ಕೇಳೋರಿಗೆ? ಬರವಣಿಗೆ ಈಗ ಹೊಸದಾಗಿ ಕೇಳಬೇಕು ಅಂತ ಇರ್ತಾರೆ, ಒಂದ್ಸಲಿ ಬಂದು ಎಲ್ಲಾರು ನೋಡ್ಬೇಕು, ಇದನ್ನ ಕಣ್ ತುಂಬಾ ನೋಡ್ಬೇಕು. ಮತ್ತೆ ಬೇರೆಯವ್ರು ಹೇಳೋ ತರ ಕಟ್ಟುಕತೆ ಏನ್ ಹೇಳ್ತಾ ಇಲ್ಲ, ಇಲ್ಲಿ ಏನ್ ನಡೀತೆ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಟ್ರೂತ್ ಆಗಿ. ಅಂತ ಹೇಳ್ತೀವಿ ಸರ್. ನೀವೇನಾದ್ರೂ ಕೇಳ್ಕೊಂಡಿದ್ದ? ಫಸ್ಟ್ ಕೇಳಿದ್ವಿ, ಈಗ ಏನಿಲ್ಲ, ಬಂದು ಪೂಜೆ ಮಾಡಿಸ್ತಾ ಇದೀವಿ ಅಷ್ಟೇನೆ. ನಿಮ್ಗೆ ಈ ದೇವಸ್ಥಾನಕ್ಕೆ ಬಂದಾಗಿದ್ದ ಏನಾದ್ರೂ ಸಕ್ಸಸ್ ಆಗಿರೋದು? ಆಗೈತೆ. ಏನಾದ್ರೂ ಒಂದು ಎಕ್ಸಾಂಪಲ್? ನಾವು ಕಾರ್ ತಗೊಂಡಿದ್ವಿ, ಫಸ್ಟ್ ಬಂದಾಗ ನಾವು 2 ವೀಲರ್ ಅಲ್ಲಿ ಬಂದಿದ್ವಿ, ಈಗ 4 ವೀಲರ್ ಕಾರಲ್ಲಿ ಬಂದಿದ್ದೀವಿ, ಫ್ಯಾಮಿಲಿ ಪೂರ್ತಿ ಬಂದಿದ್ದೀವಿ. ಈಗ ಖುಷಿ ಆಯ್ತು. ಅಂದ್ರೆ ಎಷ್ಟು ವಾರದಲ್ಲಿ ಆಯ್ತು? ನಾವು 1 ತಿಂಗಳು ಒಳಗಡೆನೆ ಆಗ್ತು ನಮ್ಗೆ. ಇಲ್ಲಿ ಬಂದು ಹೋದ 1 ತಿಂಗಳಿಗೆನೆ ನಾವು ಕಾರ್ ತಗೊಂಡ್ವಿ. ಹಾ, ಹೌದು ಸರ್. ಅಂದ್ರೆ ಶಕ್ತಿ ಇದೆ ಅಂತ? ಹೌದು ಸರ್, ಶಕ್ತಿ ಇದೆ. ವಿದ್ಯಾ ಚೌಡೇಶ್ವರಿ ಶಕ್ತಿ ಐತೆ. ನನ್ನ ಹೆಸರು ನಿಂಗಮ್ಮ ಅಂತ. ಎಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರಿಂದ ಬಂದಿರೋದು. ನಾ ಇಲ್ಲಿ ಬಂದಿರೋದು ಇದು 3ನೇ ಸತಿ ಬಂದಿರೋದು. ಫಸ್ಟ್ ಟೈಮ್ ನಾನು ಬಂದಿರೋದು ಯೂಟ್ಯೂಬಲ್ಲಿ ನೋಡ್ಕೊಂಡ್ ಬಂದಿರೋದು. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಏನು ಅಂತಂದ್ರೆ, ನಾನು ಇಲ್ಲಿ ಬಂದ್ಮೇಲೆ ಪ್ರಶ್ನೆ ಕೇಳಬೇಕು, ಕಲಸ ಬರವಣಿಗೆ ಅದೇ ಇಲ್ಲಿ ವಿಶೇಷ ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ನಾನು ಕೇಳಿದೆ, 2,000 ರೂಪಾಯಿ ಅಮೌಂಟ್ ಕೊಟ್ಬಿಟ್ಟು ಕೇಳಿದೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಕೊಡ್ಬೇಕು ಅಂತೇನಿಲ್ಲ, ಅದು ನಾವು ಕೊಟ್ಟಿರೋ ಹಣ ದಾಸೋಹಕ್ಕೆ ಹೋಗುತ್ತೆ. ಅದಕ್ಕೆ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಹಣ ಕೊಟ್ಬಿಟ್ಟು ನಾವು ಕ್ವಶನ್ ಕೇಳ್ತೀವಿ. ಕೇಳಿದಾಗ ನಾವು ಮನ್ಸಲ್ಲಿ ಅನ್ಕೋಬೇಕು ಫಸ್ಟ್. ಇಲ್ಲಿ ಬಂದ್ಮೇಲೆ ಯಾರಿಗೂ ಹೇಳ್ಬಾರ್ದು ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿದೀವಿ ಅಂತ. ಯಾಕಂದ್ರೆ ನಾವು ಹೇಳಿದೀವಿ ಇನ್ನೊಬ್ರಿಗೆ, ಅದು ಗೊತ್ತಿರತ್ತೆ ಅಂತ ಅನ್ಸುತ್ತೆ ನಮ್ಗೆ. ನಾವ್ ಮನ್ಸಲ್ಲಿ ಅನ್ಕೋಬಿಟ್ಟು ಕೇಳ್ಬೇಕು. ನಾನ್ ಮನ್ಸಲ್ಲಿ ಅನ್ಕೊಂಡು ನಾನು ಕೇಳಿದ್ದೀನಿ. ನಾನು ಏನ್ ಅನ್ಕೊಂಡಿದ್ನೋ ಗುರುಜಿ ಅದು ಸ್ವಾಮೀಜಿ ಅದನ್ನೇ ಹೇಳಿದ್ರು. ನಾನ್ ಅನ್ಕೊಂಡಿದ್ ಹೇಳ್ಮೇಲೆ ನಂಗೆ ಒಂದ್ ಕಣ್ಣೀರೇ ಬಂದ್ಬಿಡ್ತು. ಅವಾಗ ಮನ್ಸಲ್ಲಿ ಹೆಂಗೆ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ರು, ಹಿಂಗೆ ಅನ್ಕೊಂಡಿದ್ಯಾ, ಅದಾಗುತ್ತೆ, ನಾ ಮಾಡ್ಕೊಡ್ತೀನಿ, ನೆಕ್ಸ್ಟ್ 7ನೇ ತಾರೀಕು 9 ರೂಪಾಯಿ 5 ರೂಪಾಯಿ ಕಾಣಿಕೆ ಕಟ್ಟು, ಆಗುತ್ತೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ನಾನು ಹೋಗಿ ಅರ್ಧ ದಾರಿಯಲ್ಲಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಏನ್ ಅನ್ಕೊಂಡಿದ್ನೋ ಅದು ನಂಗೆ ಕಾಲ್ ಬಂತು. ಅವಾಗ್ಲೇ ನಂಗೆ ಅನಿಸ್ತು, ನನ್ ದೇವ್ರನ್ನ ಆಕ್ಚುಲಿ ನಂಬಲ್ಲ ಅನ್ನೋದಕ್ಕಿಂತ ಹೋಗ್ತೀನಿ, ಎಲ್ಲರೂ ಏನ್ ಮಾಡ್ತಾರೋ ಅದೇ ತರ ಕೈ ಮುಗಿತೀನಿ ಬರ್ತೀನಿ. ಬಟ್ ಇಷ್ಟೊಂದು ಪವಾಡ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ 7ನೇ ತಾರೀಕು ಬಂದೆ ನಾನು, ಗುರುಜಿ ಹೇಳ್ದಂಗೆ ಬಂದ್ಬಿಟ್ಟು ಕಾಣಿಕೆ ಏನಿತ್ತು ಅದು ಕಟ್ಟಿದ್ದಾದ್ಮೇಲೆ ನಾನು ಏನ್ ಅನ್ಕೊಂಡಿದ್ನೋ ಅದಾಯ್ತು ನನ್ಗೆ. ಅದಕ್ಕೆ ಪದೇ ಇಲ್ಲಿ ಬರ್ತಾನೆ ಇದೀನಿ ನಾನು. ಇಲ್ಲಿ ಬಂದ್ರೆ ಏನೋ ಒಂಥರ ಎಲ್ಲರೂ ಹೇಳ್ತಿದ್ರು ಪಾಸಿಟಿವ್ ಅಂತ, ಅದು ನಿಜ. ಅದು ನಮ್ಗೆ ಗೊತ್ತಿಲ್ದೇನೆ ಮನ್ಸಲ್ಲಿ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಮೇಲೆ.